ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನಲ್ಲಿ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಯೋಕೆಮಿಕಲ್ ಟೆಕ್ನಿಕ್ಸ್ ಅಂತ ಏನು ಕರಿತೀವಲ್ಲ, ಅದು ಯೂಶಲಿ ಪೇಪರ್ 8 ಬರುತ್ತೆ ಬಯೋಕೆಮಿಸ್ಟ್ರಿನಲ್ಲಿ. ಅದ್ರದ್ದು ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಕ್ರೊಮಟೋಗ್ರಫಿಕ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಎಲೆಕ್ಟ್ರೋಫೋರಿಸಿಸ್ ಆಲ್ಸೋ ಅನದರ್ ಟೆಕ್ನಿಕ್ ವಿಚ್ ವಿ ಯೂಸ್ಡ್ ಇನ್ ಬಯೋಕೆಮಿಸ್ಟ್ರಿ. ಅದರದ್ದು ಪ್ರಿನ್ಸಿಪಲ್ಲು, ಅಪ್ಲಿಕೇಶನ್ ಹೇಗೆ, ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಹೇಗೆ ಜೆಲ್ ಹೇಗೆ ಪ್ರಿಪೇರ್ ಮಾಡಬೇಕು, ಎಲೆಕ್ಟ್ರೋಫೋರಿಸಿಸ್ ಹೇಗಾಗುತ್ತೆ, ಸ್ಟ್ರೈನಿಂಗ್ ಹೇಗಾಗುತ್ತೆ, ಅದು ವಿಜುವಲೈಸೇಷನ್ ಹೇಗಾಗುತ್ತೆ, ಹೇಗೆ ಅದನ್ನು ಸಪ್ರೇಟ್ ಮಾಡ್ತೀರಾ, ಹೇಗೆ ಐಡೆಂಟಿಫೈ ಮಾಡ್ತೀರಾ, ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪಾಲಿಅಕ್ರಮೈಡ್ ಜೆಲ್ ಎಲೆಕ್ಟ್ರೋಫೋರಿಸಿಸ್ಗೆ ನಾವು ಪೇಜ್ ಅಂತ ಕರಿತೀವಿ. ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಪೇಪರ್ 8 ಬಯೋಕೆಮಿಸ್ಟ್ರಿ ಅಂತ ಕೊಟ್ಟರೆ ಬಯೋಕೆಮಿಸ್ಟ್ರಿ ಸಿಲೆಬಸ್ ಏನೇನಿದೆಯಲ್ಲ ವೀಡಿಯೋಸು ಎಲ್ಲ ನಿಮಗೆ ಒಂದೇ ಜಾಗದಲ್ಲಿ ಹೋಗುತ್ತೆ. ಸೊ ಎಲೆಕ್ಟ್ರೋಫೋರಿಕ್ ಟೆಕ್ನಿಕ್ಸ್ ಇಸ್ ಅ ಸಪ್ರೇಟ್ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ನಿಮ್ಗೆ ಗೊತ್ತು, ಎಲೆಕ್ಟ್ರೋಫೋರಿಕ್ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ತೀವಿ ಸಪ್ರೇಷನ್ ಮಾಡೋದಕ್ಕೆ, ಪ್ಯೂರಿಫಿಕೇಷನ್ ಮಾಡೋದಕ್ಕೆ. ಲೈಕ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ಸ್ ಇದೆ. ಅದೇ ಥರ ಇನ್ನೊಂದು ಮೆಥಡ್ ಬಯೋಕೆಮಿಸ್ಟ್ರಿನಲ್ಲಿ ಯೂಸ್ ಮಾಡುವಂಥ ಟೆಕ್ನಿಕ್ ಯಾವುದು ಅಂದರೆ ಎಲೆಕ್ಟ್ರೋಫೋರಿಸಿಸ್ ಅಂತ ಹೇಳ್ತೀವಿ. ಈ ಎಲೆಕ್ಟ್ರೋಫೋರಿಸಿಸಲ್ಲಿ ಏನಾಗುತ್ತೆ ಅಂದರೆ ದ ಚಾರ್ಜ್ ಪಾರ್ಟಿಕಲ್ ವಿಲ್ ಮೂವ್. ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇರ್ಬೋದು, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇರ್ಬೋದು. ದೇ ಮೂವ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್. So they will deposit on the electrodes, oppositely charged electrodes, when you pass the electric field. ಈ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೋರಿಸಿಸ್ ಅಂತ ಕರಿತೀವಿ. ಈ ಮೊಬಿಲಿಟಿ ಆಫ್ ದಿ ಮಾಲಿಕ್ಯೂಲ್ಸ್ ಹೇಗಾಗುತ್ತೆ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಸೈಜ್ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಚಾರ್ಜ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಅಯಾನಿಕ್ ಸ್ಪೀಷೀಸ್ ಇದ್ದರೆ ಅವಕ್ಕೆ ಚಾರ್ಜು ಇರುತ್ತೆ, ಸೈಜು ಇರುತ್ತೆ. ಚಾರ್ಜ್ ಪಾಸಿಟಿವ್ ಚಾರ್ಜ್ ಇರ್ಬೋದು, ನೆಗೆಟಿವ್ಲಿ ಚಾರ್ಜ್ ಇರ್ಬೋದು, ಸೈಜು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. So based on its size, based on the charge, they are going to move to different electrodes when you pass the electric field. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೋರಿಕ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಯೂಶಲಿ ಪ್ರೋಟೀನ್ಸ್ ತೊಗೊಳ್ತೀವಿ. ಪ್ರೋಟೀನ್ಸಲ್ಲಿ ಬೇರೆ ಬೇರೆ ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಈ ಅಮೈನೋ ಆ್ಯಸಿಡ್ಸ್ಗೆ ನಾನು ಫೆಡ್ ಮಾಡಿದ್ರೆ ಎಲೆಕ್ಟ್ರೋಫೋರಿಸಿಸ್ಗೆ, they are going to move in an opposite direction depending upon the size of the amino acid, depending upon the charge present on the amino acid. So amino acids ಅಲ್ಲಿ ಬೇರೆ ಬೇರೆ ನಿಮಗೆ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಬೇಸ್ಡ್ ಆನ್ ದಿ ಫಂಕ್ಷನಲ್ ಗ್ರೂಪ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಡಿಫ್ರೆಂಟ್ ಚಾರ್ಜಸ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಚಾರ್ಜ್ ಅವು ಏನಾಗುತ್ತೆ, ವೆನ್ ಯು ಪಾಸ್ ಎಲೆಕ್ಟ್ರಿಕ್ ಕರೆಂಟ್ ದೇ ಗೋಯಿಂಗ್ ಟು ಮೂವ್ ಇನ್ ಎ ಡಿಫ್ರೆಂಟ್ ಎಲೆಕ್ಟ್ರೋಡ್ಸ್. ಸೊ ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೋರಿಸಿಸ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋಫೋರಿಟಿಕ್ ಟೆಕ್ನಿಕ್ ಅಂತ ಅದಕ್ಕೆ ಕರಿತೀವಿ. ಇದು ಹೇಳ್ದಂಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, pH ಮೇಲೆ ಡಿಪೆಂಡ್ ಆಗುತ್ತೆ, ಬಫರ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಶೇಪು, ಸೈಜು, ಚಾರ್ಜು, ಹೀಗೆ ಬೇರೆ ಬೇರೆ ಪ್ಯಾರಾಮೀಟರ್ ಮೇಲೆ ಅದೇನಾಗ್ತವೆ ಸಪ್ರೇಟ್ ಮಾಡುತ್ತೆ. ಸೊ ಎಲೆಕ್ಟ್ರೋಫೋರಿಕ್ ಸಪ್ರೇಷನ್ ಆಫ್ ದಿ ಪ್ರೋಟೀನ್ is strictly on the basis of their molecular weight is possible only if the charge of all the protein molecule can be manipulated to the same sign. In such case, the mobility of the protein molecules will be solely reliant on their size. ಫಾರ್ ಎಕ್ಸಾಂಪಲ್, ಅದರಲ್ಲಿ ಬೇರೆ ಬೇರೆ ಥರ ಎಲೆಕ್ಟ್ರೋಫೋರಿಸಿಸ್ ಇದೆ. ಅದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಪಾಲಿಅಕ್ರಮೈಡ್ ಜೆಲ್ ಎಲೆಕ್ಟ್ರೋಫೋರಿಸಿಸ್ ಇಸ್ ಅ ಟೆಕ್ನಿಕ್ ಬೇಸ್ಡ್ ಆನ್ ದಿ ಐಡಿಯಾ ಹೌ ದ ಪ್ರೋಟೀನ್ ಕ್ಯಾನ್ ಬಿ ಈಸಿಲಿ ಸಪರೇಟೆಡ್ ಬೇಸ್ಡ್ ಆನ್ ದಿ ಸೈಜ್, ಬೇಸ್ಡ್ ಆನ್ ದ ಚಾರ್ಜ್, ಯೂಸ್ ಟು ಸಪರೇಟ್ ದಿ ಪ್ರೋಟೀನ್ ಆನ್ ದಿ ಬೇಸಿಸ್ ಆಫ್ ದ ಸೈಜ್. ಪಾಲಿಅಕ್ರಮೈಡ್ ಜೆಲ್ ಎಲೆಕ್ಟ್ರೋಫೋರಿಸಿಸ್ ಪೇಜ್ ಅಂತ ಕರಿತೀವಿ. ಟೆಕ್ನಿಕ್ ವೈಡ್ಲಿ ಯೂಸ್ಡ್ ಇನ್ ಬಯೋಕೆಮಿಸ್ಟ್ರಿ, ಫೋರೆನ್ಸಿಕ್ ಕೆಮಿಸ್ಟ್ರಿ, ಜೆನೆಟಿಕ್ಸು, ಮಾಲಿಕ್ಯುಲರ್ ಬಯಾಲಜಿ, ಬಯೋಟೆಕ್ನಾಲಜಿ ಎಲ್ಲ ಕಡೆಗೂ ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಟು ಸಪ್ರೇಟ್ ಬಯಾಲಜಿಕಲ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಇರ್ಬೋದು, ಪ್ರೋಟೀನ್ಸು, ನ್ಯೂಕ್ಲಿಕ್ ಆ್ಯಸಿಡು, DNA RNA ಸಪ್ರೇಟ್ ಮಾಡೋದಕ್ಕೆ. ಎಲೆಕ್ಟ್ರೋಫೋರಿಟಿಕ್ ಮೊಬಿಲಿಟಿಗೆ ಈಸಿಯಾಗಿ ಅಸಸ್ ಆಗುವಂಥದ್ದನ್ನ ನಾವು ಹಾಕೋಬೋದು. ದಟ್ಸ್ ದ ಅಪ್ಲಿಕೇಶನ್. ಪ್ರಿನ್ಸಿಪಲ್ ಏನು ಅಂದರೆ, ಪೇಜ್ ಇಸ್ ಅನ್ ಅನಯಾನಿಕ್ ಡಿಟರ್ಜೆಂಟ್ ಕಾಲ್ಡ್ ಸೋಡಿಯಂ ಡೋಡೆಸೈಲ್ ಸಲ್ಫೇಟ್, SDS ಅಂತ ಕರಿತೀವಿ. ಈಸ್ ಯೂಸ್ ಟು ಬೈಂಡ್ ದಿ ಪ್ರೋಟೀನ್ಸ್ ಟು ಗಿವ್ ದೆಮ್ ದಿ ನೆಗೆಟಿವ್ ಚಾರ್ಜ್. ಸೊ ನಾವೇನು ಮಾಡ್ತೀವಿ, ಪ್ರೋಟೀನ್ಸ್ನ ತೊಗೊಳ್ತೀವಿ. ಆ ಪ್ರೋಟೀನ್ಗೆ ನಾವೇನು ಮಾಡ್ತೀವಿ, SDS ಆ್ಯಡ್ ಮಾಡ್ತೀವಿ. ಪ್ರೋಟೀನ್ ಏನು ಮಾಡುತ್ತೆ ಅಂದರೆ, ಡಿಪೆಂಡಿಂಗ್ ಅಪಾನ್ ದಿ component present in the amino acids of the protein,
ದೇ ಗೋಯಿಂಗ್ ಟು ಡೆವಲಪ್ ಎ ನೆಗೆಟಿವ್ ಚಾರ್ಜ್. SDS ಜೊತೆಗೆ ರಿಯಾಕ್ಟ್ ಆದಾಗ ಅವು ನೆಗೆಟಿವ್ ಚಾರ್ಜ್ನ ಡೆವಲಪ್ ಮಾಡ್ತವೆ. Proteins are then separated electrophoretically according to their size using the gel matrix made up of polyacrylamide in the electric field. Polyacrylamide is produced as a result of the polymerization reaction between the acrylamide and N-methylene bis-acrylamide using as a catalyst. The degree of polymerization or the cross-linking can be controlled by adjusting the concentration of acrylamide and BIS. ಸೊ ನಾವು ಹೇಗೆ ಮಾಡ್ತೀವಿ ಅಂತಂದರೆ, ನಂದು ಪ್ರೋಟೀನ ತೊಗೊಳ್ತೀನಿ, ಆ ಪ್ರೋಟೀನ್ಗೆ SDS ಆ್ಯಡ್ ಮಾಡ್ತೀನಿ, ಜೊತೆಗೆ ಏನು ಮಾಡ್ತೀನಿ ಅಂತಂದರೆ ನನಗೆ ಪಾಲಿಮರೈಸೇಷನ್ ರಿಯಾಕ್ಷನ್ ಆಗೋದಕ್ಕೆ BIS ಕ್ಯಾಟಲಿಸ್ಟನ್ನು ನಾನು ಯೂಸ್ ಮಾಡ್ತೀನಿ. ಸೊ ದ ಮೋರ್ ದಿ ಕ್ರಾಸ್ ಲಿಂಕಿಂಗ್, ದ ಹಾರ್ಡರ್ ದಿ ಜೆಲ್, ದ ಹಾರ್ಡ್ನೆಸ್ ಆಫ್ ದಿ ಜೆಲ್ ಇನ್ ಟರ್ನ್ modifies the friction experienced by the macromolecules when they travel through the gel during the page, thus affecting the resolution of the separation. ಈ ರೀತಿಯಾಗಿ ಅದನ್ನು ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಸೊ ಹೇಗೆ ಅಂದರೆ 4 ಪ್ರೊಸೀಜರ್ ಇದೆ ನಮಗೆ. ಮೊದಲನೇದು ಸ್ಯಾಂಪಲ್ ಪ್ರಿಪ್ರೇಷನ್ ಇದೆ, ಜೆಲ್ ಪ್ರಿಪ್ರೇಷನ್ ಇದೆ, ಎಲೆಕ್ಟ್ರೋಫಾರೆಸಿಸ್ ಮಾಡ್ತೀವಿ, ಸ್ಟೈನಿಂಗ್ ಆ್ಯಂಡ್ ವಿಸೇಷನ್ ಮಾಡಬೇಕು. ಸ್ಯಾಂಪಲ್ ಪ್ರಿಪ್ರೇಷನ್ ಮಾಡಬೇಕು. Protein samples are denatured by heating them with a detergent SDS and mercapto ethanol. ಸೊ ನಾನು ಏನು ಮಾಡ್ತೀನಿ, ನನಗೆ ಡಿನೇಚರ್ಡ್ ಮಾಡಬೇಕು ನಂದು ಪ್ರೋಟೀನ, ಅದನ್ನು ಹೀಟ್ ಮಾಡ್ತೀನಿ, SDS ಆ್ಯಡ್ ಮಾಡ್ತೀನಿ, mercapto ethanolನ ಆ್ಯಡ್ ಮಾಡ್ತೀನಿ. Formal binds strongly to the protein, gives them a high negative charge. The latter frees the sulf hydroxyl group, thus yielding the polypeptide chain carrying an excess negative charge and similar charge to the mass ratio. This helps the resolution of proteins strictly based on their size during the gel electrophoresis. Gel preparation. The electrophoretic gel usually several components including the acrylamide, BAS and a buffer. ಸೊ ಈಗ ಏನಾಯಿತು, ನನಗೆ ಪ್ರೋಟೀನ್ ಇದೆ, ಪ್ರೋಟೀನ ಡಿನೇಚರ್ಡ್ ಮಾಡಿಕೊಂಡೆ, ಅದನ್ನು ನಾನು ನೆಗೆಟಿವ್ಲಿ ಚಾರ್ಜ್ ಡೆವಲಪ್ ಆಗೋಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ನಾನು ಜೆಲ್ ಪ್ರಿಪೇರ್ ಮಾಡಬೇಕು. ಜೆಲ್ಲಲ್ಲಿ ಏನೇನಿರುತ್ತೆ ಅಂತಂದರೆ ಅಕ್ರಿಲಾಮೈಡ್ ಇರುತ್ತೆ, ಬಿಸ್ ಇರುತ್ತೆ, ಬಫರ್ ಇರುತ್ತೆ. ದ ಮಿಕ್ಸರ್ ಇಸ್ digress to prevent the bubble formation during the polymerization of the gel. Ammonium persulfate, free radical source and a stabilizer are added to start the polymerization. BAS is also added to form a cross-linking links between the acrylamide molecules until the gel is ultimately formed. So gel ಆಗೋ ತನಕ ನಾವು ಹಾಕ್ತಾ ಇರ್ತೀವಿ. ಜೆಲ್ ಫಾರ್ಮೇಷನ್ ಆದಮೇಲೆ ಜೆಲ್ ಮೇಲೆ ನಾವೇನು ಮಾಡ್ತೀನಿ, ನಂದು ಸ್ಯಾಂಪಲ್ನ ರನ್ ಮಾಡ್ತೀನಿ. ರನ್ ಮಾಡಿದ್ಮೇಲೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದಟ್ ಟು ದಿ electric current. Electric current is applied. Protein migrate through the gel to positive electrode as they have the negative charge. Negative charge ಇರೋದಕ್ಕೋಸ್ಕರ ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆಗೆ ಅವು ಮೂವ್ ಆಗ್ತವೆ. Each molecule moves at a different rate based on their molecular weight. Small molecules move more rapidly through the gel than the larger ones. Migration is usually faster at higher voltage. After few hours, the protein molecules are separated by their size. ಸೊ ಅಷ್ಟೇ, ಈಗ ಸಪ್ರೇಟ್ ಆಯಿತು. ಈಗ ಪ್ರೋಟೀನ್ ಏನು ಮಾಡಿದ್ವಿ, ಜೆಲ್ ಪ್ರಿಪ್ರೇಷನ್ ಮಾಡಿದೆ. ಆ ಜೆಲ್ ಪ್ರಿಪ್ರೇಷನ್ ಮಾಡಿದ್ಮೇಲೆ ಆ ಪ್ರೋಟೀನ್ ಏನು ಮಾಡಿದೆ, ನಾನು ರನ್ ಮಾಡ್ತೀನಿ. ಡಿಪೆಂಡಿಂಗ್ ಅಪಾನ್ ದಿ ಸೈಜ್, ಡಿಪೆಂಡಿಂಗ್ ಅಪಾನ್ ದಿ ಸೈಜ್ ಆಫ್ ದಿ ಪ್ರೋಟೀನ್ ಮಾಲಿಕ್ಯೂಲ್, ಡಿಪೆಂಡಿಂಗ್ ಅಪಾನ್ ದಿ ಚಾರ್ಜ್, ಅವೇನಾಗ್ತವೆ, ದ ಸ್ಟಾರ್ಟ್ ಮೂವಿಂಗ್. ನಾನೆಲ್ಲ ನೆಗೆಟಿವ್ಲಿ ಚಾರ್ಜ್ ಮಾಡಿದ್ದೀನಿ, ಮೂವ್ ಆಗ್ತಾ ಇದೆ. ಇಲ್ಲಿ ಬೇಸ್ಡ್ ಆನ್ ದಿ ಸೈಜ್ ದೇ ಮೂವ್ ಇನ್ ದಿ ಜೆಲ್. ಹೇಗೆ ಮೂವ್ ಆಗುತ್ತೆ, ವೆನ್ ಯು ಪಾಸ್ ದಿ ಎಲೆಕ್ಟ್ರಿಕ್ ಕರೆಂಟ್ ದೇ ಸ್ಟಾರ್ಟ್ ಮೂವಿಂಗ್ ಇನ್ ಅ ಜೆಲ್. ಸೊ ಅದಾದಮೇಲೆ ಒನ್ಸ್ ಎಲ್ಲ ಆಗಿದೆ, ಸಫಿಷಿಯೆಂಟ್ ಟೈಮ್ ಕೊಟ್ಟ ಮೇಲೆ, ಒನ್ಸ್ ಎಲೆಕ್ಟ್ರೋಫೋರೆಸಿಸ್ ಇಸ್ ಕಂಪ್ಲೀಟ್, ದಿ ಜೆಲ್ ಕ್ಯಾನ್ ಬಿ ಸ್ಟೈನ್ಡ್ ಯೂಸಿಂಗ್ ದಿ ಕಲರ್ಡ್ ಡೈ ಸಚ್ ಆಸ್ ಬ್ರಿಲಿಯಂಟ್ ಬ್ಲೂ ಇರ್ಬೋದು, ಇಡಿಯಮ್ ಬ್ರೋಮೈಡ್ ಇರ್ಬೋದು, to make separated protein appear distinct colored bands on the gel. The unbound dye is washed out from the gel. The stained gels are then dried so the color intensity of the protein bands can be measured. Bands of the radioactive proteins can be detected by autoradiography. The proteins can be quantified as the protein content is directly proportional to the quantity of the bound dye. Some gel system introduce a tracking dye such as the bromophenol blue along with the protein sample. The visible distance traveled by the dye in the gel helps in deciding the required duration of electrophoresis. Bromophenol blue travel along with the
sample molecule until it eventually reaches the bottom of the gel. The electrophoresis need to stop at this point to ensure no protein molecules electrophores out of the gel and into the buffer. ಈ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.